ಪರಿಚಯ. ಒಡ್ಡಾರಾಧನೆಯು 19 ಕತೆಗಳಿಂದ ಕೂಡಿದ್ದು, ಅನೇಕ ಉಪಕತೆಗಳಿಂದ ಕೂಡಿದ ಹಳಗನ್ನಡ ಭಾಷೆಯಲ್ಲಿರುವ ಬೃಹತ್ ಕಥಾಗುಚ್ಛ. ಒಡ್ಡಾರಾಧನೆಯು ಕನ್ನಡದ ಮೊದಲ ಗದ್ಯಕೃತಿ ಎಂಬ ಹೆಗ್ಗಳಿಕೆ ಹೊಂದಿದೆ. ಒಡ್ಡಾರಾಧನೆ ಎಂದರೆ ವೃದ್ಧರ ಆರಾಧನೆ ಎಂದರ್ಥ. ಕತೆಗಳ ನಾಯಕರೆಲ್ಲ ಧರ್ಮವೀರರು. ತಪಸ್ಸಿಗೆ ಕುಳಿತಿರುವ ಯತಿಗಳಿಗೆ ದೇವತೆ, ಮನುಷ್ಯ, ಪ್ರಾಣಿ ಹಾಗೂ ಜಡವಸ್ತುಗಳಿಂದ ನಾನಾ ಬಗೆಯ ತೊಂದರೆಗಳಾಗುತ್ತವೆ. ಅಲ್ಲದೆ ಹಸಿವು, ನೀರಿಡಿಕೆ, ಶೀತವಾತ ಮುಂತಾದ ಬಾಧೆಗಳು ಎದುರಾಗುತ್ತವೆ. ತಪಸ್ಸಿಗೆ ಕುಳಿತವರು ಇವನ್ನೆಲ್ಲ ಸಹಿಸಿಕೊಳ್ಳಬೇಕು. ಅವರಲ್ಲಿ ಸಹನಾ ಶಕ್ತಿಯನ್ನು ಮೂಡಿಸಲು ಹಿರಿಯ ಯತಿಗಳಿಂದ ಕತೆಗಳನ್ನು ಹೇಳಿಸುತ್ತಿದ್ದರು. ಆ ಹಿನ್ನೆಲೆಯಲ್ಲಿ ಮೂಡಿಬಂದ ಕತೆಗಳಲ್ಲಿ ಒಡ್ಡಾರಾಧನೆಯ ಕತೆಗಳು ಜನಪ್ರಿಯ ಹಾಗೂ ಪ್ರಮುಖವಾದವು. ಈ ಕೃತಿಯಿಂದ ಆಯ್ದ ಕಥೆಯೇ ನಿಗದಿತ ಪಠ್ಯ. Introduction. Vaddardhana is a large collection of stories in the Old Kannada language, consisting of 19 stories and many sub-stories. Vaddardhana has the distinction of being the first prose work in Kannada. Vaddardhana means worship of the elderly. All the heroes of the stories are religious heroes. The ascetics who are sitting for penance face various kinds of troubles from gods, humans, animals and inanimate objects. They also face ailments like hunger, thirst, cold and wind. Those who are sitting for penance have to endure all these. To instill in them the power of endurance, the stories were told by the senior ascetics. Among the stories that emerged against that background, the stories of Vaddardhana are popular and important. The selected story from this work is the prescribed text. ಈ ಜಂಬೂದ್ವೀಪದ ದಕ್ಷಿಣ ಭರತ ಕ್ಷೇತ್ರದೊಳವಂತಿ ಎಂಬುದು ನಾಡುಜೇನಿ ಎಂಬುದು ಪೋಟಲಲ್ಲಿ ಇಂದ್ರದತ್ತನೆಂಬೊಂ ಪರದನಾಥನ ಭಾರೆ ಗುಣಮತಿ ಎಂಬುಳ ಇರ್ವಗ್ರನ್ ಸೂರದತ್ತನೆಂಬೊಂ ಮಗನಾಗಿ ಪುಟ್ಟಿದೊನ್. ಭಾರತದ ದಕ್ಷಿಣ ಭಾಗದಲ್ಲಿರುವ ಜಂಬೂದ್ವೀಪದೊಳಗಿನ ಅವಂತಿ ಎಂಬ ನಾಡಿನ ಪೋಟಲ ಎಂಬ ಊರಲ್ಲಿ ಪರದೇಶದಿಂದ ಬಂದ ಇಂದ್ರದತ್ತ ಎಂಬ ಒಬ್ಬನಿಗೆ ಗುಣಮತಿ ಎಂಬ ಗುಣವಂತ ಹೆಂಡತಿಯಿದ್ದು ಅವರಿಗೆ ಸೂರದತ್ತ ಎಂಬ ಪುತ್ರನು ಜನಿಸಿದನು. In the town of Potala in the country of Avanti, within the island of Jambudvipa in the south of India, a man named Indradatta, who had come from a foreign land, had a virtuous wife named Gunamti, and they had a son named Surdatta. ಮತ್ತಮ ಪೋಟಲೊಳ್ 32 ಕೋಟಿ ಕಸವರಮನೊಡೆಯೊಂ ಸುಭದ್ರನೆಂಬೊನ್ ಸೆಟ್ಟೆಯಾತನ ಭಾರ್ಯೆ ಸರ್ವೇಶಿ ಎಂಬುಳ ಇರ್ವಗ್ರಂ ತ್ರಿವೇದಿಯಪ್ಪ ದೇವಂ ಬಂದು ಯಶೋಭದ್ರ ಎಂಬುಳ್ ಮಗಳಾಗಿ ಪುಟ್ಟಿದೊಳ. ಪೋಟಲ ಊರಿನಲ್ಲಿ 32 ಕೋಟಿ ಕಸವರಮ ರಾಜ್ಯದ ಒಡೆಯನಾದ ಸುಭದ್ರ ಎಂಬ ಶ್ರೇಷ್ಠ ವ್ಯಕ್ತಿಯು ಸರ್ವೇಶಿ ಎಂಬ ಹೆಸರಿನ ಹೆಂಡತಿಯನ್ನು ಹೊಂದಿದ್ದನು. ಅವರಿಂದ ತ್ರಿವೇದಿಯಪ್ಪ ದೇವರು ಜನ್ಮ ಪಡೆದರು ಮತ್ತು ಯಶೋಭದ್ರೆ ಎಂಬ ಹೆಸರಿನ ಮಗಳು ಆಗಿ ಹುಟ್ಟಿದಳು. A great man named Subhadra, the ruler of the 32 crore Kaswarma kingdom in Potala, had a wife named Sarvyashi. From her was born the god Trivedyappa and a daughter named Yashobhadre. ತ್ರಿವೇದಿ ತಪಶ್ಚರಣದ ಫಲದಿಂದನ್ ದೇವತ್ವಮನೆಲಿಯುಂ ನಿದಾನಂ ಕಾರಣವಾಗಿ ಮಿಥ್ಯಾತ್ವಕ್ಕೆ ಸಂದು ಸ್ತ್ರೀತ್ವಮನೆದಿದಳ. ಯಶೋಭದ್ರೆಯಂ ಸೂರದತ್ತಂಗೆ ಕೊಟ್ಟೂರಾಯಿರ್ವಗ್ರನ್. ತ್ರಿವೇದಿಯಪ್ಪ ದೇವನು ತಪಸ್ಸು ಮಾಡಿದ ಫಲವಾಗಿ ದೇವತ್ವವನ್ನು ಪಡೆದನು. ಆದರೆ ಕೊನೆಗೆ ಆತನು ಮಿಥ್ಯಾ ಸಂಸಾರ ಬಂಧನಕ್ಕೆ ಒಳಗಾಗಿ ಪುನರ್ಜನ್ಮದಲ್ಲಿ ಯಶೋಭದ್ರೆ ಎಂಬ ಹೆಣ್ಣು ಮಗನಾಗಿ ಹುಟ್ಟಿದಳು ಮತ್ತು ಆಕೆಯು ಸೂರದತ್ತನಿಗೆ ವಿವಾಹವಾಗಿ ದೊರಕಿದಳು. Trivedyappa Dev attained godhood as a result of his penance, but eventually he fell into false bondage and was reborn as a daughter named Yashobhadre, who was married to Surdatta. ನಾಗಶ್ರೀಯಪ್ಪ ದೇವಂ ಬಂದು ಸುಕುಮಾರ ಸ್ವಾಮಿ ಎಂಬೊಂ ಮಗನಾಗಿ ಪುಟ್ಟಿದಾತನ ಪುಟ್ಟಿದಂದೆ ವೈರಾಗ್ಯಂ ಕಾರಣವಾಗಿ. ಯಶೋಭದ್ರೆಯಿಂದ ನಾಗಶ್ರೀಯಪ್ಪ ದೇವರು ಜನಿಸಿದವರು. ಅವರಿಗೆ ಸುಕುಮಾರಸ್ವಾಮಿ ಎಂಬ ಮಗನು ಹುಟ್ಟಿದನು. ಆ ಮಗನು ಹುಟ್ಟಿದ ಕ್ಷಣದಿಂದಲೂ ವೈರಾಗ್ಯ ಭಾವದಿಂದ ಕೂಡಿದವನು ಆಗಿದ್ದನು. Nagasriyappa Dev was born from Yashobhadre, and they had a son named Sukumaraswamy. That son was imbued with a spirit of asceticism from the moment he was born. ಸೂರದತ್ತಂ ಸೆಟ್ಟ ಸುಕುಮಾರಸ್ವಾಮಿಗೆ ಸೆಟ್ಟ ಒಟ್ಟಂಗಟ್ಟಿ ತಪಂಬಟ್ಟಂ ಸುಕುಮಾರಸ್ವಾಮಿಯುಂ ಯೌವನನಾಗಿ. ಸೂರದತ್ತನು ಸುಕುಮಾರಸ್ವಾಮಿಗೆ ಮದುವೆ ಮಾಡಲು ಒತ್ತಾಯಿಸಿದರು. ಆತನಿಂದ ಅಂಕಿತವಾಗಿದ್ದರೂ ಸಹ ಸುಕುಮಾರಸ್ವಾಮಿ ತಪಸ್ಸು ಮಾಡುತ್ತಾ ಯೌವನದಲ್ಲಿಯೇ ದೇವಪ್ರಮಾಣದ ನಡವಳಿಕೆಯನ್ನು ಹೊಂದಿದ್ದನು. Even though Surdatta forced Sukumaraswamy to marry him and was betrothed to him, Sukumaraswamy practiced penance and behaved in a godly manner even in his youth. ಅತ್ಯಂತ ರೂಪಲಾವಣ್ಯ ಸೌಭಾಗ್ಯ ಕಾಂತಿಯಿಂದನ್ ಕೂಡಿದೊನಾತಂಗೆ 32 ಬಳ್ಳಿ ಮಾಡಂಗಳತ್ಯಂತ ರೂಪಲಾವಣ್ಯ ಸೌಭಾಗ್ಯ ಕಾಂತಿ ಹಾವಭಾವ ವಿಲಾಸ ವಿಭ್ರಮಗಳನುಡೆಯ ದೇವಗಣಿಕೆಯರನೆ ಪೋಲ್ವ.
ಅತ್ಯಂತ ರೂಪ, ಲಾವಣ್ಯ ಮತ್ತು ಕಾಂತಿಯಿಂದ ಕೂಡಿದ ಸುಕುಮಾರಸ್ವಾಮಿಗೆ 32 ವಿಭಿನ್ನ ಶೈಲಿಯ ಸೌಂದರ್ಯದಿಂದ ಭಾಸಮಾನವಾಗುವ ದೇವಗಣಿಕೆಗಳಂತಹ ನಾರಿಯರು, ವಿಲಾಸ, ಹಾವಭಾವ, ವಿಭ್ರಮದಿಂದ ಕೂಡಿದವರು ಸೇರಿದ್ದರು. Sukumaraswamy, who was endowed with the utmost form, grace, and radiance, was accompanied by 32 different styles of beauty, like goddesses, endowed with luxury, pomp, and illusion. 32 ದಿವ್ಯಸ್ತ್ರೀಯರ್ಗಳ್, 32 ನಾಟಕಗಳ್, 32 ಕೋಟಿ ಕಸವರಮಂ ಪಂಚರತ್ನಗಳೆಂಬಿನಿತರೊಳಂ ಕೂಡಿ ಭೋಗೋಪಭೋಗ ಸುಖಗಳನುಭವಿಸುತ್ತುಮಿರೆ. ಸುಕುಮಾರಸ್ವಾಮಿಯ ಸುತ್ತಲೂ 33 ಮಂದಿ ದೇವತೆ ಸಮಾನ ಸ್ತ್ರೀಯರು, 32 ನಾಟಕೀಯ ರೂಪಗಳು ಮತ್ತು 32 ಕೋಟಿ ಕಸವರಮ ರಾಜ್ಯದ ಪಂಚರತ್ನ ಸಂಪತ್ತುಗಳು ಸೇರಿ ಭೋಗೋಪಭೋಗದ ಅಪಾರ ಸುಖವನ್ನು ಅನುಭವಿಸುತ್ತಿದ್ದರು. Surrounded by 33 goddess-like women, 32 dramatic forms, and 32 crores of the Pancharatna wealth of the Kasvarma kingdom, Sukumaraswamy was enjoying the immense pleasure of indulgence. ಮತ್ತೊಂದು ದಿವಸ ಮೂರ್ವ ನೈಮಿತ್ತಿಕ ನಿಂತೆಂದಾದೆ ಶಂಗೆದನೆ ಸುಕುಮಾರಸ್ವಾಮಿ ಆವುದೊಂದು ಕಾಲದೊಳ್ ರಿಸಿಯರ ರೂಪಂ ಕಾಣ್ಣು ಮಂದೀತನುಂ ತಪಂಬಡುಗುಮೆಂದೊಡ ಮಾತಂ ತಾಯ್ ಕೇಳು. ಮತ್ತೊಂದು ದಿನ ಸಮಯೋಚಿತ ಕಾರಣದಿಂದಾಗಿ ಸುಕುಮಾರಸ್ವಾಮಿಗೆ ಯಾವುದೋ ಕಾಲದಲ್ಲಿ ಋಷಿಯ ರೂಪವು ಗೋಚರಿಸಿತು. ತಪಸ್ಸು ಮಾಡಬೇಕೆಂದು ನಿರ್ಧರಿಸಿದನು ಮತ್ತು ತನ್ನ ತಾಯಿಗೆ ಆ ವಿಷಯವನ್ನು ತಿಳಿಸಿದನು. Another day, due to a timely reason, Sukumaraswamy saw the form of a sage at some point. He decided to do penance and informed his mother about it. ತನ್ನ ಮನೆಯಂ ರಿಸಿಯರಂ ಪುಗಲಿಯದಂತೂ ಬಾಗಿಲ ಕಾಪಿನವರಂ ಕಲ್ಪಿಸಿದೊಳಂತೂ ಕಾಲಂಸಲೆ. ಸುಕುಮಾರಸ್ವಾಮಿ ತನ್ನ ಮನೆಯಲ್ಲಿ ಋಷಿಗಳು ಅಥವಾ ಅತಿಥಿಗಳು ಆಗಮಿಸದಂತೆ ಬಾಗಿಲಿಗೆ ಕಾವಲುಗಾರರನ್ನು ನಿಯೋಜಿಸಿ ತಪಸ್ಸಿನ ಉದ್ದೇಶದಿಂದ ಕಾಲ ಕಳೆಯುತ್ತಿದ್ದನು. Sukumaraswamy would post guards at the door to prevent sages or guests from entering his house, and he would spend his time in penance. ಮತ್ತೊಂದು ದಿವಸಂ ರತ್ನದ್ವೀಪದಿಂದೊರ್ವ ಪರದಂ ಸರ್ವ ರತ್ನ ಕಂಬಳಂಗಳನ್ ಲಕ್ಷದೀನಾರಂಗಳ್ ಬೆಲೆಯಪ್ಪವನುಚ್ಚೇನಿಗೆ ಮಾಲ್ಗೊಂಡು ಬಂದುನ ಪೋಟಲ ನಾಂ ವೃಷಭಾಂಕನೆಂಬುನ್ನರ ಸಂಗಂ. ಮತ್ತೊಂದು ದಿನ ರತ್ನದ್ವೀಪದಿಂದು ಒಬ್ಬ ಪರದೇಶಿ ಲಕ್ಷ ದೀನಾರಗಳ ಬೆಲೆಯ ಅಮೂಲ್ಯ ರತ್ನಕಂಬಳುಗಳನ್ನು ಹೊತ್ತು ಪೋಟಲ ಊರಿಗೆ ಬಂದನು ಮತ್ತು ಅಲ್ಲಿನ ರಾಜನಾದ ವೃಷಭಾಂಕನನ್ನು ಭೇಟಿಯಾದನು. Another day, a foreigner from Ratnadvipa, carrying precious jewels worth lakhs of dinars, arrived at Potala and met the king, Vrishbhanka. ಜ್ಯೋತಿರ್ಮಾಲೆ ಎಂಬ ಮಹಾದೇವಿಗ ಮಿಂತಿರ್ವಗ್ರ ಶೂನ್ಯ ತೊಚ್ಚಿದೊಡೆ ಅವು ಬೇಲೆಯಂ ಬೆಸಗೊಂಡೊಡೆ ಲಕ್ಷ ದೀನಾರಂಗಳ್ ಬೆಲೆಯೆಂದು ಪೇಟೆಡೆ ಕೊಳಲಾದರಸಂ. ಜ್ಯೋತಿರ್ಮಾಲೆ ಎಂಬ ದೇವಿ ಆ ಕಂಬಳುಗಳನ್ನು ತೊಟ್ಟಾಗ ಅವು ದೇಹಕ್ಕೆ ಚೆನ್ನಾಗಿ ಹೊಂದಿಕೊಂಡವು. ಅವುಗಳ ಬೆಲೆ ಲಕ್ಷದೀನಾರಗಳಷ್ಟಾಗಿದ್ದರೂ ಕೂಡ ಅವನ್ನು ಮಾರುಕಟ್ಟೆಯಲ್ಲಿ ಮಾರಲು ಯಾರೂ ಸಿದ್ಧರಾಗಲಿಲ್ಲ ಎಂದು ರಾಜನು ಹೇಳಿದನು. When the goddess Jyotirmala wore the robes, they fitted her body well. The king said that even though they were worth lakhs of dinars, no one was willing to sell them in the market. ಪೋಗಲ್ವೇನಂತೂ ಪೋಟಲೊಳಗೆಲ್ಲಂ ತೋಚೆ ಯಾರೂ ಕೊಳಲಾಗಿದಿರ್ದೊಡೆ ರತ್ನಂ ಕಂಬಳಗಳಂ ಕೊಂಡು ಪೋಗಿ ಯಶೋಭದ್ರೆಗೆ ತೋಚಿದೊಡೆ ಲಕ್ಷದೀನಾರಂಗಗಳಲ್ಲಿ ಕೊಟ್ಟು ರತ್ನ ಕಂಬಾಲೆಂಗಳ ಕೊಂಡವು. ಪೋಟಲ ಊರಿನಲ್ಲಿ ಯಾರಿಗೂ ಆ ರತ್ನಕಂಬಳುಗಳು ಇಷ್ಟವಾಗಲಿಲ್ಲದರಿಂದ ಅವುಗಳನ್ನು ಯಶೋಭದ್ರೆಯ ಹತ್ತಿರ ತೆಗೆದುಕೊಂಡು ಹೋದಾಗ ಅವಳಿಗೆ ಅವು ಇಷ್ಟವಾಯಿತು. ಆಗ ಅವಳು ಲಕ್ಷದೀನಾರಗಳನ್ನು ನೀಡಿ ಆ ರತ್ನಕಂಬಳುಗಳನ್ನು ಖರೀದಿಸಿದಳು. Since no one in Potala town liked those jeweled bracelets, when they were taken to Yashobhadra, she liked them. Then she bought those jeweled bracelets for lakhs of dinars. ರೊಂದರಲ್ಲಿ ಚೌರ್ಥ ಮಖಂಗಳು ಖಂಡಂಗಳಂ ಮಾಡಿ 32 ಸೊಸೆ ವಿರ್ಕಳೆ ಪಚ್ಚುಗೊಟ್ಟೋಡವರುಂ ತಂತಮ್ಮ ಕೆರ್ಪುಗಳೊಳ್ ತಗುಳ್ಳಿದರೆಂಬ ಮಾತನರಸಂ ಕೇಳು. ಆ ರತ್ನಕಂಬಳಗಳಲ್ಲಿ ಒಂದರಲ್ಲಿ ಚತುರ್ಮುಖದಂತೆ ರೂಪುಗೊಳಿಸಿ 33 ಸೊಸೆಯರು ತಮ್ಮದೇ ಆದ ಇಚ್ಛೆಯಿಂದ ಅವುಗಳನ್ನು ಧರಿಸಿ ಬಳಸಿದರೆಂದು ರಾಜನು ಕೇಳಿದನು. The king asked if one of those gemstone bracelets was shaped like a square and worn and used by 33 daughters-in-law of their own free will. ಚೋದ್ಯಂಬಟ್ಟವರ ವಿಭೂತಿಯಂ ನೋಚಿನೆಂದು ಮನೆಗೆ ವರ್ಪುದನ್ ಯಶೋಭದ್ರೆ ಕೇಳರಸ ಅರ್ಬರ್ಪ ಬಟ್ಟೆಯುಳೆಲ್ಲಂ ಪಂಚರತ್ನಂಗಳಿನ್ ರಂಗವಲ್ಲಿಯ ನಿಕ್ಕಿ. ಚೋದ್ಯ ಮಾಡಿದವರು ತನ್ನ ವೈಭವವನ್ನು ನೋಡಬೇಕೆಂದು ಮನೆಯಿಂದ ವಾಪಸ್ಸಾಗಿ ಯಶೋಭದ್ರೆ ರಾಜನಿಗೆ ತಿಳಿಸಿ ಬಟ್ಟೆಗಳೆಲ್ಲವನ್ನೂ ಪಂಚರತ್ನಗಳಿಂದ ಅಲಂಕೃತವಾಗಿ ತಂದಳು. Returning from her home, Yashobhadre informed the king that she wanted the assailants to see her splendor, and brought all her clothes adorned with the 5 jewels. ನೇತ್ರವಟ್ಟುದು ಕೂಲ ಚೀನಾದಿ ದಿವ್ಯವಸ್ತ್ರಗಳಂ ಪಾಸಿ ಮಣಿಭದ್ರಮಪ್ಪ ಹೇಮಮುಕ್ತ ಹಾರಂಗಳಿಂ ತೋರಣಂಗಟ್ಟಿಸಿಯ ರಸರ ಬರವಂ ಪಾರುತ್ತಿರೆ. ಅವಳು ಸುಂದರ ರೇಷ್ಮೆ ಬಟ್ಟೆಗಳನ್ನು ಚೀನಾದಂತಹ ದೇಶಗಳಿಂದ ಬಂದ ದಿವ್ಯವಸ್ತ್ರಗಳನ್ನು ತೊಟ್ಟು ಮಣಿಭದ್ರಗಳಿಂದ ಕೂಡಿದ ಬಂಗಾರದ ಮತ್ತು ಮುತ್ತಿನ ಹಾರಗಳನ್ನು ಧರಿಸಿ ರಾಜನು ಬರುವ ಮಾರ್ಗವನ್ನು ತೋರಣಗಳಿಂದ ಅಲಂಕರಿಸಿದಳು.
She wore beautiful silk clothes, divine robes from countries like China, and wore gold and pearl necklaces studded with beads, and decorated the path of the king with garlands. ನೃಪತಿಯುಂ ಆತ ಸುರೇಂದ್ರ ಭಾವನೋಪಮಪ್ಪ ಪ್ರಸಾದಂ ಪೊಕ್ಕು ವಿಸ್ಮಯ ಚಿತ್ತನಾಗಿ ಸುರಲೋಕ ಬೊಕ್ಕ ಪುಣ್ಯಾವಂತಂಬೋಳಗಳ ಮಹಾವಿಭೂತಿಯಂ ಶಯತಾಳೆದಳು ಕುಮಾರನೆಲ್ಲಿದನೆಂದು ಬೆಸಗೊಂಡೊಡೆ. ರಾಜನು ಇಂದ್ರನ ಮಂದಿರದಂತೆ ಕಾಣುವ ಆ ಪ್ರಸಾದವನ್ನು ಅರಮನೆಯನ್ನು ನೋಡಿ ವಿಸ್ಮಯಕ್ಕೊಳಗಾದನು. ಆತನು ಸ್ವರ್ಗದ ಪುಣ್ಯಶಾಲಿ ಮಹಿಳೆಯರು ಇರುವಂತೆಯೇ ಭಾರವೈಭವದಿಂದ ಕೂಡಿದ ಮಂಚದ ಬಳಿ ರಾಜಕುಮಾರನು ತಾನಿದ್ದಾನೆಂದು ಭಾವಿಸಿದನು. The king was amazed to see the Prasadam palace, which looked like the temple of Indra. He thought that he was the prince, sitting on a couch adorned with great splendor, like the virtuous women of heaven. ಸ್ವಾಮಿ ಆತಂ ಕರಂ ಸಾಧು ನಿಮ್ಮ ಬರಮನೆಯಂ ಪ್ರಾಸಾದದ ಮೆಗಾನ ನೆಲೆಯುಳಿರ್ದನೆಂದೋದರಸಂ ಬಳೆಯನತ್ತಿಮೆನೆ ತಾಯಿ ಪೋಗಿ. ಆ ಸ್ವಾಮಿ ಸುಕುಮಾರ ಸ್ವಾಮಿ ತನ್ನ ಕೈ ಒಲಿಸಿ ನೀವು ಬಂದ ಉದ್ದೇಶವೇನು ಎಂದು ಕೇಳಿದನು. ರಾಜನು ಅವನು ಅರಮನೆಯ ಮೇಲ್ಚಾವಣಿಯಲ್ಲೇ ವಾಸಿಸುತ್ತಿದ್ದಾನೆಂದು ಭಾವಿಸಿ ಅವನ ತಾಯಿಯನ್ನು ಅವನ ಬಳಿಗೆ ಕಳುಹಿಸಿದನು. The Lord, Sukumara Swami, waved his hand and asked, "What is the purpose of your coming?" The king thought that he was living on the roof of the palace and sent his mother to him. ಮಗನೇ ಅರಸವಂದರ್ ಬಾ ಪೋಪಮೆನೆ ಅರಸರೆಂಬುರಾರೆನೆ ತಾಯಂದಲ್ ಅಮ್ಮನಾಳವರೆಂದೊಡೆ ಅಣ್ಣಾನಲವರು ಮೊಲೆರೆ. ತಾಯಿ ತನ್ನ ಮಗನಿಗೆ ಮಗನೇ ರಾಜರು ಬಂದಿದ್ದಾರೆ, ಬಾ ಅವರ ಮುಂದೆ ಹೋಗೋಣ ಎಂದು ಕರೆದಳು. ಆಗ ಸುಕುಮಾರಸ್ವಾಮಿಯೇ ಅವರು ಅರಸರೆಂದು ಕರೆಯಲ್ಪಡುವವರು, ಆದರೆ ನಾನು ತಾಯಿಗೆ ಸೇರಿಲ್ಲ, ನಾನು ನನ್ನ ಅಣ್ಣನಿಗೆ ಸೇರಿದ್ದವನು ಎಂದು ಉತ್ತರಿಸಿದನು. The mother called out to her son, "Son, the kings have come, come, let us go before them." Then Sukumaraswamy replied, "They are the so-called kings, but I do not belong to my mother, I belong to my elder brother." ಅಂದೇ ವಿಸ್ಮಯಂಬಟ್ಟು ತಾಯ ವಚನಮಂ ಮಾರ್ಕೊಳ್ಳಲಾಗಿದೆ. ಬರ್ಪೊನನ್ ನರೇಶ್ವರಂ ಕಂಡು ಕಣ್ಣೆತ್ತ ಫಲಮನಿಂದು ಪೆಟ್ಟೆಂದು ಪ್ರತ್ಯಕ್ಷ ಕಾಮದೇವನ್ನಪ್ಪಿಕೊಳ್ಳುವಂತಪ್ಪುಗುಗೆ. ಅವನ ತಾಯಿಯ ಮಾತುಗಳನ್ನು ಎಲ್ಲರೂ ಆಶ್ಚರ್ಯದಿಂದ ಕೇಳಿದರೂ ಯಾರೂ ಆ ಮಾತನ್ನು ಸಮ್ಮತಿಸಲಿಲ್ಲ. ಸುಕುಮಾರಸ್ವಾಮಿ ಅಲ್ಲಿಂದ ಹೊರಟು ರಾಜನನ್ನು ನೋಡಿ ಕಣ್ಣು ಎತ್ತಿದಾಗಲೇ ಅವನ ರೂಪ ಪ್ರತ್ಯಕ್ಷ ಕಾಮದೇವನಂತೆ ಕಾಣುತ್ತಿತ್ತು. Everyone was surprised to hear his mother's words, but no one agreed with her. Sukumaraswamy left there and looked at the king. When he raised his eyes, his form looked like that of Kamdev. ದಿವ್ಯಶಾಯಾತಮಗಳ ರಿಸಿಡಗೆಲ್ ಸ್ವಜನ ಪರಿಜನங்கள் ಸಿದ್ಧಾರ್ಥಂಗಳಂ ಮಾಂಗಲ್ಯವೆಂದಿರುವಗ್ರಂ ಸೇಸಿಯ ನಿಕ್ಕಲಾಗಳ. ದಿವ್ಯ ಮಂಚದ ಮೇಲೆ ಸುಕುಮಾರಸ್ವಾಮಿ ಮಲಗಿದ್ದಾಗ ಋಷಿಗಳೊಂದಿಗೆ ಬಂಧುಗಳು ಮತ್ತು ಸಹಚರರು ಮಾಂಗಲ್ಯೋತ್ಸವದ ಸಿದ್ಧತೆಗಾಗಿ ಅಗತ್ಯವಾದ ವಸ್ತುಗಳನ್ನು ಅಲಂಕರಿಸಿ ಕರೆದಿದ್ದರು. While Sukumaraswamy was sleeping on the divine couch, the sages, relatives, and companions had decorated and gathered the necessary items for the preparations for the Mangalyotsava. ಸಿದ್ಧಾರ್ಥಂಗಳ್ ಸುಕುಮಾರಸ್ವಾಮಿಯಾಸನಮನುತ್ತೆ ಕಟಮನಲುಗಿಸುವುದುಮಂ ಸುಡರನ್ ನೋಡಿದಾಗಳ್ ಕಣ್ಣೀರ್ಗಳ ಸುರಿಯುವುದುಮಂ ಕಂಡಿಗಾಳಿತಂಗೆ. ಪೂಜಾ ಸಾಮಗ್ರಿಗಳನ್ನು ಸುಕುಮಾರಸ್ವಾಮಿಯ ಆಸನದ ಮೇಲೆ ಇಡುತ್ತಿದ್ದಾಗ ಅವನ ಸಹೋದರನು ಈ ದೃಶ್ಯವನ್ನು ನೋಡಿ ಕಣ್ಣೀರು ಹರಿಸಿದ್ದನು. ಇದನ್ನು ನೋಡಿ ಸುಕುಮಾರಸ್ವಾಮಿ ಕಳವಳಗೊಂಡನು. While the puja accessories were being placed on Sukumaraswamy's seat, his brother shed tears upon seeing this scene, which worried Sukumaraswamy. ಬೈದಿಗಳೆಂದು ಬಾಗ್ದಿರ್ಪಿನೋಂ ಮಜ್ಜನಕೆಂದೆಂದೆಂ ಗೆಲ್ವೆಮೆಂದು ಮಜ್ಜನನ ಗೊಂಡಮರ ಸನ್ನಿಭಮೇನಿಕುತ್ತಿಮಪ್ಪ. ವೈದ್ಯರನ್ನು ಕರೆಯಲಾಗಿತ್ತು ಮತ್ತು ವಿವಾಹದ ಬಾಗ್ನದೀಪ ಉತ್ಸವ ನಡೆಯುತ್ತಿದ್ದಾಗ ಸುಕುಮಾರಸ್ವಾಮಿ ಗೆಲುವಿಗಾಗಿ ಮಜ್ಜನ ಸ್ನಾನ ಮಾಡಲು ಬಂದನು. ಅವನು ಗೊಂಡ ಮರದಂತೆ ಗಂಭೀರವಾದ ರೂಪ ಹೊಂದಿದ್ದನು. The doctor was called, and while the wedding lamp festival was going on, Sukumaraswamy came to take a bath for victory. He had a serious appearance like a gondola tree. ಬಾವಿಯಂ ಪೊಕ್ಕು ಮಿಂದೊಳ್ಳಿಯನರ್ಥಮಪ್ಪ ಮಾಣಿಕದುಂಗುರಂ ಬಿಟ್ಟುದನ ಸಲ್ವೇಡಿ ಚಿದ್ರಕದ್ವಾರದ ತೂಂತುನುರ್ಚಿ ನೀರಂ ಕಳೆದಾಗಳಿಂದ್ರನ ಬಂಡಾರಂ. ಬಾವಿಗೆ ಹೋಗಿದ ಸುಕುಮಾರಸ್ವಾಮಿ ನೀರು ಎತ್ತುವಾಗ ಅವನ ಮಣಿಯ ಉಂಗುರ ಬಾವಿಗೆ ಬಿದ್ದಿತು. ಬಾವಿಯಲ್ಲಿ ಇದ್ದ ಒಂದು ರಂಧ್ರದಿಂದ ನೀರು ಹರಿದಾಗ ಅದನ್ನು ಅನುಸರಿಸಿ ಇಂದ್ರನ ಭಂಡಾರದಂತಹ ಅಪಾರ ಧನಸಂಪತ್ತಿಗೆ ಅವನು ಪ್ರವೇಶಿಸಿದನು. Sukumaraswamy went to the well, and while drawing water, his beaded ring fell into the well. When water flowed from a hole in the well, he followed it and entered the immense wealth of Indra's treasury. ದಂತಪ್ಪ ಲೇಸಪ್ಪ ನಾನಾ ಮಣಿಯ ವಿಚಿತ್ರ ಭೂಷಣಗಳಂ ಪಲವುಮಂ ಕಂಡು ಮಹಾಶ್ಚರ್ಯಭೂತನಾಗಿ ನೋಡುತ್ತಿರ್ಪನ್ನೆಗಮಾರೋಗಿಸಲೆ ನಿಮೆಂದಾಗಳ್ ಪರಿಯಣದ ಮೊದಲೊಳ್ ಸುಕುಮಾರನ್.
ಅವನು ಬಿಳಿ ಮಿನುಗುವ ವಿವಿಧ ಮಣಿಗಳಿಂದ ಕೂಡಿದ ವಿಶಿಷ್ಟ ಆಭರಣಗಳನ್ನು ನೋಡಿದಾಗ ಅಪಾರ ಆಶ್ಚರ್ಯಕ್ಕೊಳಗಾಗಿ ಬೇರೆ ಕಡೆ ನೋಡಲಾಗದೆ ಮಂಚದ ಮುಂದೆ ಸುಕುಮಾರಸ್ವಾಮಿ ತಕ್ಷಣವೇ ಕಾಣಿಸಿಕೊಂಡನು. He was so amazed when he saw the unique ornaments made of various white sparkling beads that he could not look anywhere else, and Sukumaraswamy immediately appeared in front of the couch. ಬೆರಸು ನಾನಾ ಪ್ರಕಾರದಿನಿಯವ ಪುಣೆಸುಗಳನುಣುತ್ತನ್ ಸುಕುಮಾರಸ್ವಾಮಿ ಅರ್ಧ ಹಾರಮನ್ ನುಂಗುಗುಮರ್ಥ ಹಾರಮನು ಗುಟ್ಟುಮದನ್ ನೋಡಿ ಇದು ಒಂದು ಕುತ್ತಂ ಆಹಾರದ ಮೇಘ ರುಚಿಯೆಂದು. ಸುಕುಮಾರಸ್ವಾಮಿ ವಿವಿಧ ತಿನಿಸುಗಳನ್ನು ಉಣ್ಣುತ್ತಾ ಅರ್ಧ ಆಹಾರವನ್ನು ಮಾತ್ರ ನುಂಗಿ ಬಾಕಿ ಆಹಾರವನ್ನು ತಿರಸ್ಕರಿಸುತ್ತಿದ್ದನ್ನು ನೋಡಿ ಜನರು ಇದು ಆಹಾರದ ಮೇಲಿನ ಅಪಾರ ಆಸೆ ಅಥವಾ ಭೋಗದ ಒಂದು ಅಪಾಯವೇನೋ ಎಂದು ಆಶ್ಚರ್ಯಪಟ್ಟರು. Seeing Sukumaraswamy eating various dishes, swallowing only half of the food and rejecting the rest, people wondered if this was an excessive desire for food or a danger of indulgence. ಬಗೆದುಣಿಸು ಸಮೆದ ಬೆಟಕ್ಕೆ ಗಂಧ ತಾಂಬೂಲ ಮಾಲ್ಯ ವಸ್ತ್ರಾಭರಣಗಳನ್ನು ತಂದು ಕೊಟ್ಟಾಗವಂ ತೊಟ್ಟಟ್ಟು ಬಸ್ನಂಗುಂಡು ಸುಖಸಂಕತ ವಿನೋದದಿಂದ ದಿರ್ದೊಡೆ ಯಶೋಭದ್ರೆಯನರಸ ನಿಂತೆಂದು ಬೆಸಗೊಂಡನಬ್ಬ. ಸುಕುಮಾರಸ್ವಾಮಿಗೆ ಸುವಾಸನೆಯ ತಾಂಬೂಲ ಮಾಲೆಗಳು ಸುಂದರ ಬಟ್ಟೆ ಮತ್ತು ಆಭರಣಗಳನ್ನು ತಂದು ಕೊಟ್ಟರು. ಅವನು ಅವುಗಳನ್ನು ತೊಟ್ಟು ಸ್ನಾನ ಮಾಡಿ ಸುಖದ ಸಂಭಾಷಣೆಯಲ್ಲಿ ದಿನಗಳನ್ನು ಕಳೆಯುತ್ತಿದ್ದನು. ಆಗ ಅವನು ಯಶೋಭದ್ರೆಯ ರಾಜನೆಂದು ಪರಿಗಣಿಸಲ್ಪಟ್ಟನು. Sukumaraswamy was presented with fragrant tambourines, garlands, beautiful clothes and ornaments. He would wear them, bathe and spend his days in pleasant conversation. He was then considered the king of Yashobhadra. ಅಮ್ಮ ತಮ್ಮನ ಕತಿ ಪ್ರೇದಶಭಾಗಕ್ಕಂ ಕನ್ನನೀರ್ ಬರ್ಪುದ ಕರ್ಕೋ ಮರ್ದದ ಮಾಡಿಸಿದಿರಿಲ್ಲೇನೆ ದೇವ ಆತಂಗಿವು ಕುತ್ತಮಲ್ಲವೂ ಸೇಸಿ ಇಕ್ಕಿದ ಸರಸ್ಸುಪಂಗಳೊತ್ತೆ ಸೈರಿಸಲಾಜಂ. ತಾಯಿ ತನ್ನ ಮಗನ ಮೇಲಿನ ಗಾಢ ಪ್ರೀತಿಯಿಂದ ಅವನ ಕಣ್ಣೀರು ಹರಿಯುತ್ತಿದ್ದುದನ್ನು ನೋಡಿ ತಾನು ತಡೆಯಲಾಗದೆ ದೇವ ಈ ಆತಂಕ ಭಾರವಾಗಿದೆ. ಈ ದುರ್ಭೋಗವೇ ಈಗ ಮೊದಲೇ ಇದ್ದ ಶುದ್ಧತೆ ಮತ್ತು ರಮಣೀಯತೆಯೊಂದಿಗೆ ಸೇರಿ ಹೋಗಿರುವುದರಿಂದ ಇದನ್ನು ತಡೆಯಲಾಗದೆ ನಿರಾಶೆಯಿಂದ ನಾನು ತೊಂದರೆಗೀಡಾಗಿದ್ದೇನೆ ಎಂದು ಸಂಕಟ ವ್ಯಕ್ತಪಡಿಸುತ್ತಾಳೆ. Seeing her son's tears flowing from his deep love for her, the mother expresses her anguish, "Oh God! This anxiety is overwhelming. This suffering has now merged with the purity and beauty that were there before, and I am overcome with uncontrollable disappointment." ಮತ್ತೆ ಆವ ಕಾಲಮುಂ ಮಾಣಿಕದ ಬೆಳಗಿನುಳಿರ್ಪುದದಿಂದನ್ ಸೊಡರ ಬೆಳಗಿಂಗೆ ಸೈರಿಸದೆ ಕಣ್ಣ ನೀರ್ ಬರ್ಕು ಶೂನ್ಯ ಮತ್ತಂ ಕಮಳ ನೀಲೋತ್ಪಳದೊಳ್ ವಾಸಿಸಿದ ಕಿಯೊಳ್ಪೆಜವಕ್ಕಿಯಂ. ಮತ್ತೊಂದು ಸಮಯದಲ್ಲಿ ಮಣಿಯಂತೆ ಮಿನುಗುವ ಜ್ಞಾನದ ಬೆಳಕು ಸಹೋದರನ ಮುಖದಿಂದ ಹೊರಬಂದಾಗ ತಾಯಿ ಆ ಪ್ರಕಾಶವನ್ನು ತಡೆಹಿಡಿಯಲಾರದೆ ಕಣ್ಣೀರನ್ನು ಸುರಿಸುತ್ತಾಳೆ. ಆಕೆಯ ಸ್ಥಿತಿ ಕಮಲ ಹೂವಿನೊಳಗೆ ವಾಸಮಾಡುತ್ತಿದ್ದ ಬಡಹಕ್ಕಿಯಂತೆ ಶ್ರೇಷ್ಠತೆಯ ನಡುವೆ ಸರಿಸುಮಾರು ಸ್ಥಾನವಿಲ್ಲದೆ ಮರ್ಮವತ್ತಾದ ಸ್ಥಿತಿಯಲ್ಲಿ ತತ್ತರಿಸುತ್ತಿರುವಂತಾಗಿತ್ತು. At another time, when the light of knowledge, shining like a pearl, came out of her brother's face, the mother could not hold back the radiance and shed tears. Her condition was like that of a poor bird living inside a lotus flower, almost without a place in the midst of greatness, teetering in a mysterious state. ನೀವುಂ ಬಂದೊಡೆ ಬೆರಸಿಯಟ್ಟುದು ಕೂಟುಮಪ್ಪುದ ಜೆಂ ವಾಸಿಸಿದಕ್ಕಿಯ ಕೂಟಿನ್ ನುಂಗುಗು ಮುಟೆದ ಕೂಟಿನುಗುಟ್ಟು ಮೊದಲೆಂದೀ ತಂಗಿಯವಸ್ಥೆಗಳಾದುವೆನೆ ಕೇಳು ವಿಸ್ಮಯಂಬಟ್ಟು. ನೀವು ಜನರು ಬಂದಾಗ ಅವನು ಸುಕುಮಾರಸ್ವಾಮಿ ಎಲ್ಲರೊಂದಿಗೆ ಸೇರಿ ಸಂಸಾರದ ಭೋಗವನ್ನು ಅನುಭವಿಸಬೇಕೆಂದು ಯತ್ನಿಸಿದನು. ಆದರೆ ಅದು ಕೇವಲ ಕಮಲದ ಹೂವಿನೊಳಗೆ ವಾಸಮಾಡುವ ಬಡಹಕ್ಕಿಯ ಸ್ಥಿತಿಯಂತಿತ್ತು. ಆ ಹಕ್ಕಿಯು ಆ ಆಹಾರದ ಕೂಟವನ್ನು ನುಂಗಲಾಗದೆ ತಿರಸ್ಕರಿಸಿದಂತೆ ಸುಕುಮಾರಸ್ವಾಮಿ ಕೂಡ ಆ ಭೋಗವನ್ನು ಹಿಂದಿರುಗಿಸಿದನು. ಆತನ ಸ್ಥಿತಿಯು ಮತ್ತೆ ಹಿಂದಿನ ತಪಸ್ಸುಮಯ ಮತ್ತು ವೈರಾಗ್ಯಮಯ ಸ್ಥಿತಿಗೆ ತಿರುಗಿಹೋಯಿತು. ಈ ಸಂಗತಿಯನ್ನು ಕೇಳಿದಾಗ ಇಡೀ ಜನರು ವಿಸ್ಮಯದಿಂದ ಬೆರಗಾದರು. When you, people, came, he, Sukumaraswamy, tried to enjoy the pleasures of samsara along with everyone, but it was just like the condition of a poor bird living inside a lotus flower, just as the bird rejected that morsel of food without being able to swallow it, Sukumaraswamy also returned that pleasure. His condition returned to its previous state of penance and renunciation. Hearing this, the entire people were astonished with astonishment. ಈತನ ಕ್ಷಣಮಾತ್ರದ ಭೋಗಕ್ಕಂ ಸುಖಕ್ಕಂ ಎಮ್ಮೆಲ್ಲಾ ಕಾಲಮರಸುತನಂ ಗೆದ್ದಲಿಯುಳಪ್ಪ ಭೋಗೋಪಭೋಗங்கள் ದೊರೆಯಲ್ಲದ ಚಂದಿ. ಈ ಸುಕುಮಾರಸ್ವಾಮಿಯ ಕೆಲವೇ ಕ್ಷಣಗಳ ಕಾಲದ ಇಂದ್ರಿಯಾಸಕ್ತಿಯ ಭೋಗ ಮತ್ತು ಸುಖವನ್ನು ನೋಡಿ ನಾವು ಎಲ್ಲರೂ ಕಾಲವನ್ನೇ ಮರೆತು ಹೋದೆವು. ಈ ಕೇವಲ ತಾತ್ಕಾಲಿಕ ಭೋಗಗಳನ್ನು ಸತ್ಯವೆಂದು ಭಾವಿಸಿ ಅವು ನಮಗೆ ಸಿಕ್ಕಿವೆ, ನಮಗೆ ಲಭಿಸಿವೆ ಎಂದು ತುಂಬಾ ಸಂತೋಷದಿಂದ ಉತ್ಸಾಹದಲ್ಲಿದ್ದೆವು.
Seeing the brief moments of sensual pleasure and happiness of Sukumaraswamy, we all forgot about time. We believed that these temporary pleasures were true and were filled with joy and excitement that we had obtained them. ಲೋಕದುಳೀತನೆ ಪರಮಾರ್ಥಂ ಸುಖಿ ಎಂದೊಸೆದ ರಸನವಂತಿ ಸುಕುಮಾರನೆಂದು ಪೆಸರನಿಟ್ಟಂ. ಇಡೀ ಲೋಕದಲ್ಲಿ ಪರಮಾರ್ಥ ಆಧ್ಯಾತ್ಮಿಕ ಪರಿಪೂರ್ಣತೆ ಎಲ್ಲಿ ನಿಜವಾದ ಸುಖವನ್ನು ಪಡೆದವನಾಗಿದ್ದು ಈತನೇ ಎಂದು ಜ್ಞಾನಿಗಳು ಮತ್ತು ಬುದ್ಧಿವಂತರು ಮೆಚ್ಚಿದರು. ಅವರು ಅವನಿಗೆ ಸುಕುಮಾರ ಎಂಬ ಮಹಾಗೌರವದ ಹೆಸರು ನೀಡಿದರು. The wise and intelligent people praised him as the one who had attained true happiness in Paramartha, spiritual perfection, in the entire world. They gave him the highly respected name of Sukumar. ಸಾರಾಂಶ: ಜಂಬೂದ್ವೀಪದ ದಕ್ಷಿಣ ಭಾರತದ ಅವಂತಿ ನಾಡಿನ ಪೋಟಲ ಊರಿನಲ್ಲಿ ಇಂದ್ರದತ್ತ ಮತ್ತು ಗುಣಮತಿಯ ಮಗನಾಗಿ ಸೂರದತ್ತ ಜನಿಸಿದನು. ಪೋಟಲದ ಸುಭದ್ರ ಮತ್ತು ಸರ್ವೇಶಿಯಿಂದ ಯಶೋಭದ್ರೆ ಜನಿಸಿದಳು. ತಪಸ್ಸಿನ ಫಲವಾಗಿ ದೇವತ್ವ ಪಡೆದ ತ್ರಿವೇದಿಯಪ್ಪ ದೇವನು ಮಿಥ್ಯಾಬಂಧನದಿಂದ ಪುನರ್ಜನ್ಮದಲ್ಲಿ ಯಶೋಭದ್ರೆ ಎಂಬ ಹೆಣ್ಣು ಮಗನಾಗಿ ಹುಟ್ಟಿದಳು ಮತ್ತು ಸೂರದತ್ತನಿಗೆ ವಿವಾಹವಾಗಿ ಸುಕುಮಾರಸ್ವಾಮಿಗೆ ತಾಯಿಯಾದಳು. ವೈರಾಗ್ಯದಿಂದ ಕೂಡಿದ ಸುಕುಮಾರಸ್ವಾಮಿಯು ಬಾಲ್ಯದಿಂದಲೇ ತಪಸ್ಸು ಮಾಡುತ್ತಿದ್ದನು. ಅವನು ರೂಪಲಾವಣ್ಯದಿಂದ ಕೂಡಿದ ದೇವಸ್ತ್ರೀಯರೊಂದಿಗೆ ಭೋಗದಲ್ಲಿ ತೊಡಗಿದ್ದರೂ ಶೀಘ್ರವೇ ಅವುಗಳ ನೀಚತೆಯನ್ನು ಅರಿತು ತ್ಯಜಿಸಿದನು. ಆತನು ಭೋಗವಿಲ್ಲದ ಪರಮಾರ್ಥ ಸುಖವನ್ನೇ ನಿಜವಾದ ಸುಖವೆಂದು ಪರಿಗಣಿಸಿದನು. ಇಡೀ ಲೋಕವು ಅವನನ್ನು ಸುಕುಮಾರ ಎಂದು ಪ್ರಶಂಸಿಸಿತು. Summary: In Potala town of Avanti region in southern Jambudvipa, Indradatta and Gunamti had a son named Surdatta. From Subhadra and Sarvyashi was born Yashobhadre. Trividyapa Dev, due to the fruits of his penance, became divine but fell into worldly illusion and was reborn as a girl, Yashobhadre, who married Surdatta and gave birth to Sukumaraswamy. Born with a spirit of renunciation, Sukumaraswamy engaged in austerity from a young age. Though surrounded by goddess-like women and immense luxury, he soon realized the futility of indulgence and renounced it all. He considered spiritual bliss the true happiness, and the world honored him with the name Sukumar for his wisdom and detachment. Dear students, if you find these Hindi lessons explained in English helpful, please share this video with your friends. Subscribe to our channel for simple and clear lesson explanations. Check the description for links to other lesson summaries and join our WhatsApp channel for daily Kannada and Hindi lessons. Useful phrases and grammar tips. Start learning today and speak confidently.